ಅಕ್ರಮ ಅದಿರು ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕೋರ್ಟ್ ಮಹತ್ವದ ಆದೇಶವೊಂದು ನೀಡಿದೆ. ಸತೀಶ್ ಸೈಲ್ ಇತರೆ ಅಪರಾಧಿಗಳಿಗೆ ಈಗ ಹೈಕೋರ್ಟ್ ನಲ್ಲಿ ಬಂದಿರುವಂತಹ ಆದೇಶ ಬಿಗ್ ರಿಲೀಫ್ ಕೊಟ್ಟಿದೆ. ಶಾಸಕ ಸತೀಶ್ ಸೈಲ್ ಇತರೆ ಅಪರಾಧಿಗಳಿಗೆ ಹೈಕೋರ್ಟ್ ನಿಂದ ಸಿಕ್ತು ಬಿಗ್ ರಿಲೀಫ್. ಶಿಕ್ಷೆ ಅಮಾನತಿನಲ್ಲಿಡಲು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತ ಹೈಕೋರ್ಟ್ ಪೀಠ ಹೇಳಿದೆ. ಬೇಲಿಕೇರಿ ಬಂದರಿನಿಂದ ಅಕ್ರಮ ಅದಿರು ಸಾಗಾಟ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದಂತ ನ್ಯಾಯಾಧೀಶರು ತೀರ್ಮಾನ ಮಾಡಿದ್ರು. 7 ವರ್ಷಗಳ ಶಿಕ್ಷೆಯನ್ನ ವಿಧಿಸಿದ್ರು, ದಂಡವನ್ನು ಕೂಡ ಹಾಕಿದ್ರು. ಈಗ ಇದನ್ನ ಪ್ರಶ್ನಿಸಿ ಜನಪ್ರತಿನಿಧಿಗಳ ಏನು ಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಂತ ಅಪರಾಧಿಗಳ ಪರ ವಕೀಲರು ಸದ್ಯ ಅಪರಾಧಿಗಳಿಗೆ ಬಿಗ್ ರಿಲೀಫ್ ಅನ್ನ ನೀಡಿದ್ದಾರೆ. ಸತೀಶ್ ಸೈಲ್ ಮತ್ತು ಇತರೆ ಅಪರಾಧಿಗಳಿಗೆ ಹೈಕೋರ್ಟ್ ನಿಂದ ಸಿಕ್ತು ಬಿಗ್ ರಿಲೀಫ್. ಇವರ ಶಿಕ್ಷೆಯನ್ನ ಅಮಾನತಿನಲ್ಲಿಡಲು ಈಗ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತ ಪೀಠ ಆದೇಶವನ್ನು ನೀಡಿದೆ. ಸಿಬಿಐ ಸಲ್ಲಿಸಿದಂತ ಅರ್ಜಿಯನ್ನ ವಿಚಾರಣೆ ನಡೆಸಿ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತ ಆದೇಶ ಈಗ ಅಮಾನತಿನಲ್ಲಿದೆ. 6 ಪ್ರಕರಣಗಳಲ್ಲಿ ಆರೋಪಿಗಳಿಗೆ ವಿಧಿಸಲಾಗಿದ್ದಂತಹ ಶಿಕ್ಷೆ ಮತ್ತು ದಂಡ ಇದನ್ನ ಪ್ರಶ್ನಿಸಿ ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ಆರೋಪಿಗಳ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಇವತ್ತು ಶಿಕ್ಷೆಯನ್ನ ಅಮಾನತಿನಲ್ಲಿಡಲು ಬಯಸಿದೆ. ಜನಪ್ರತಿನಿಧಿಗಳ ಕೋರ್ಟ್ ನೀಡಿದಂತ ಶಿಕ್ಷೆ ಈಗ ಅಮಾನತಿನಲ್ಲಿಡಲಾಗಿದೆ. ಹೀಗಾಗಿ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಸೇರಿದಂತೆ ಇತರರಿಗೆ ಬಿಡುಗಡೆ ಭಾಗ್ಯ ಸಿಗ್ತಾ? ಹಾಗಾದ್ರೆ ಹೌದು, ಹೈಕೋರ್ಟ್ ನೀಡಿರುವಂತಹ ಈ ಆದೇಶದ ಅನ್ವಯ ಬಹುಶಃ ನಾಳೆ ಅವರು ಬಿಡುಗಡೆ ಆಗುವ ಸಾಧ್ಯತೆ ಇದೆ. ನಾಳೆ ಜೈಲಿನಿಂದ ಬಿಡುಗಡೆ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಸಿಬಿಐ ಸಲ್ಲಿಸಿದಂತ ಚಾರ್ಜ್ ಶೀಟ್ ಏನಿತ್ತು ಅದನ್ನ ವಿಚಾರಣೆ ನಡೆಸಲಾಯಿತು. ವಿಚಾರಣೆ ನಡೆಸಿರುವಂತ ಜನಪ್ರತಿನಿಧಿಗಳ ನ್ಯಾಯಾಲಯ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಈಗ ಆ ಶಿಕ್ಷೆಯ ಪ್ರಮಾಣ, ದಂಡದ ಪ್ರಮಾಣವನ್ನ ಪ್ರಶ್ನಿಸಿ ಸತೀಶ್ ಸೈಲ್ ಸೇರಿದಂತೆ ಇತರರು ಹೈಕೋರ್ಟ್ ಮೊರೆ ಹೋಗಿದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ಸತೀಶ್ ಸೈಲ್ ಸೇರಿದಂತೆ ಇನ್ನು ಅವರ ಜೊತೆ 7 ಅಪರಾಧಿಗಳಿಗೆ ಶಿಕ್ಷೆಯನ್ನ ನೀಡಲಾಗಿತ್ತು. ಅಂದ್ರೆ 3 ಪ್ರಕರಣಗಳಲ್ಲಿ ಸತೀಶ್ ಸೈಲ್ ಅವರಿಗೆ 7 ವರ್ಷ ಜೈಲು ಮತ್ತೆ 5 ಪ್ರಕರಣಗಳಲ್ಲಿ ಶಿಕ್ಷೆ ಹಾಗೂ ದಂಡವನ್ನ ವಿಧಿಸಿತ್ತು. ಇನ್ನು ಉಳಿದಂತ 5 ಪ್ರಕರಣಗಳಲ್ಲಿ 5 ವರ್ಷ ಜೈಲು, 7 ವರ್ಷ ಜೈಲು ಮತ್ತೆ 3 ವರ್ಷ ಜೈಲು ಅಂತೇಳಿ ವಿಧಿಸಲಾಗಿತ್ತು. ಇದರ ಜೊತೆಗೆ ಭಾರಿ ಪ್ರಮಾಣದ ದಂಡವನ್ನು ಕೂಡ ಹಾಕಲಾಗಿತ್ತು. ಹೀಗಾಗಿ ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋದಾಗ ಈಗ ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಸದ್ಯಕ್ಕೆ ಇವರ ಶಿಕ್ಷೆಯ ಪ್ರಮಾಣವನ್ನು ಅಮಾನತಿನಲ್ಲಿಡಲಾಗಿದೆ. ಹೀಗಾಗಿ ಬಹುಶಃ ನಾಳೆ ಅವರು ಬಿಡುಗಡೆ ಆಗುವಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ. ಬಳ್ಳಾರಿ, ಹೊಸಪೇಟೆ, ಸಂಡೂರು, ಚಿತ್ರದುರ್ಗದ ಅರಣ್ಯ ಪ್ರದೇಶಗಳಲ್ಲಿ ಅಕ್ರಮವಾಗಿ ಏನು ಮೈನಿಂಗ್ ಮಾಡಿ ಆ ಮೈನಿಂಗ್ ಅನ್ನ ವಿದೇಶಗಳಿಗೆ ರಫ್ತು ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದಿನ ಲೋಕಾಯುಕ್ತ ತನಿಖೆಯನ್ನ ಮಾಡಿತ್ತು. ಒಂದಿಷ್ಟು ಪ್ರಮಾಣದ ಅದಿರನ್ನು ಕೂಡ ಸೀಸ್ ಮಾಡಿತ್ತು. ಆ ಸೀಸ್ ಮಾಡಿದಂತ ಅದಿರನ್ನು ಕೂಡ ರಫ್ತು ಮಾಡಲಾಗಿದೆ ಅಂತ ಹೇಳಿ ಸತೀಶ್ ಸೈಲ್ ಮೇಲೆ ಗಂಭೀರ ಆರೋಪ ಇತ್ತು. ಆ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಯನ್ನ ಮಾಡಿ ವರದಿಯನ್ನು ಸಲ್ಲಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನು ಕೂಡ ಮಾಡಿತ್ತು. ಸೊ ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಬಿಐ ತನಿಖೆ ಮಾಡ್ತು. ತನಿಖೆ ನಂತರ ಈಗ ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಿತ್ತು. ಅದರನ್ವಯ ಶಿಕ್ಷೆಗೆ ಗುರಿಪಡಿಸಲಾಗಿತ್ತು. ಈಗ ಹೈಕೋರ್ಟ್ ಅಲ್ಲಿ ಆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವಂತೆ, ದಂಡದ ಪ್ರಮಾಣವನ್ನು ಕಡಿಮೆ ಮಾಡುವಂತೆ ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಯಿತು. ಅರ್ಜಿ ವಿಚಾರಣೆ ನಡೆದಿದೆ. ಈಗ ಸತೀಶ್ ಸೈಲ್ ಅವರ ವಿರುದ್ಧ ಸಲ್ಲಿಕೆ ಆದಂತ ಈ ಒಂದು ಮೇಲ್ಮನವಿಗೆ ಸದ್ಯ ರಿಲೀಫ್ ಸಿಕ್ಕಿದೆ ಸತೀಶ್ ಸೈಲ್ ಅವರಿಗೆ. ನೋಡೋಣ, ನಾಳೆ ಮೇ ಬಿ ಅವರು ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ.